ನಾನು ಕಬಡ್ಡಿ ಆಡೋದೇ ಡೌಟ್. ನನ್ನ ಆ ಟೀಮಲ್ಲಿ ಇಟ್ಕೊಳ್ಳೋದು ಚಾನ್ಸೇ ಇಲ್ಲ. ನೀವು ಸರಿಯಾಗಿ ಮಾತಾಡಿದ್ರೋ ಇಲ್ವೋ, ಅವ್ರಿಗೆ ಬೇಕಾಗಿರೋದು ಆಟನೇ ತಾನೆ. ನೀವು ಆ ಟೀಮಲ್ಲಿ ಇದ್ರೆ ಯಾವ ಮ್ಯಾಚ್ನಾದ್ರೂ ಸುಲಭವಾಗಿ ಗೆಲ್ಬೋದು ಅಂತ ಪ್ಲೇಯರ್ ನೀವು. ಆವಾಗ ಅನ್ಕೋತೀವಿ ಗೀತಾ, ಟ್ಯಾಲೆಂಟ್ ಇದ್ರೆ ಬೆಳಿಬೋದು ಅಂತ. ಬಟ್ ಈಗಿನ ಕಾರ್ಪೊರೇಟ್ ಸ್ಟ್ರಕ್ಚರಲ್ಲಿ ಟ್ಯಾಲೆಂಟ್ ಜೊತೆ ಬೇರೆ ವಿಷಯನೂ ಇರುತ್ತೆ, ಅದರಲ್ಲೂ ಸ್ಟ್ರಾಂಗ್ ಆಗಿರ್ಬೇಕು. ನೀವು ಹೇಳಿದ್ ನನ್ಗೆ ಅರ್ಥ ಆಗಿಲ್ಲ. ಇದು ನನಗೂ ಅರ್ಥ ಆಗ್ತಾ ಇರಲಿಲ್ಲ, ಇವಾಗೆಲ್ಲ ಗೊತ್ತಾಗ್ತಾ ಇದೆ. ಈ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಟ್ಯಾಲೆಂಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮನ್ನ ನಾವು ತುಂಬಾ ಚೆನ್ನಾಗಿ ಪೋರ್ಟ್ರೇ ಮಾಡ್ಕೋಬೇಕು, ಅದು ಗೊತ್ತಿರಬೇಕು. ಏನೋ ಮಾಡಿಲ್ಲ ಅಂದ್ರೂ ಏನೋ ಮಾಡ್ತಾ ಇದೀವಿ ಅಂತ ತೋರಿಸ್ಕೋಬೇಕು. ಆ ಟ್ಯಾಲೆಂಟ್ ನನಗಿಲ್ಲ ಗೀತಾ. ನನಗೆ ಗೊತ್ತಿರೋದು ಕಬಡ್ಡಿ ಆಟ ಮಾತ್ರ, ಅವ್ರಿಗೆ ಬೇಕಾಗಿರೋದು ಇದು. ನಾನು ಅಲ್ಲೇ ಸೋತೆ. ಯಾಕೆ ಸೋತಿದ್ದೀನಿ ಅಂತ ಅನ್ಕೋಬೇಕು? ಈ ಪಾಸಿಟಿವ್ ಪಾಠ ಎಲ್ಲ ಬೇಡ ಗೀತಾ. ಉಪೇಂದ್ರ ಅವ್ರು ಹೇಳಿಲ್ವಾ, ಎಕ್ಸ್ಪೆಕ್ಟೇಷನ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ. ನಾಳೆ ಅನ್ನೋದೇ ಕನ್ಸು, ಕನ್ಸಿಲ್ದೇ ಇದ್ರೆ ನಮಗ್ ಬದುಕು ಯಾಕೆ ಅಂತ ರವಿಚಂದ್ರನ್ ಅವರು ಹೇಳಿದ್ದಾರೆ. ಸಾಧಿಸೋದಕ್ಕೊಂದು ಗುರಿ ಅಂತ ಇದ್ರೇನೆ ಜೀವನಕ್ಕೂ ಒಂದು ಅರ್ಥ ಇರೋದು. ಇವಾಗ ನೀವ್ ಸೋತಿರ್ಬೋದು, ಅಥವಾ ಅವ್ರಿಗೆ ಬೇಕಾಗಿರೋ ಹಾಗೆ ನೀವ್ ಇಲ್ದೇ ಇರ್ಬೋದು, ಆದ್ರೆ ಇನ್ಮುಂದೆ ಅದನ್ನ ರೂಢಿಸ್ಕೊಳ್ಳಿ. ಹಾಗಾಗಿ ಗೀತಾ, ಟ್ಯಾಲೆಂಟ್ಗಿಂತ ರೆಪ್ಯುಟೇಷನ್ಗೆ ಜಾಸ್ತಿ ಬೆಲೆ. ಅವ್ರು ಕನ್ಸಿಡರ್ ಮಾಡೋದು ನಿಮಗ್ ಹಾಗಾಗ್ಬಾರ್ದು. ನಿಮ್ ಟ್ಯಾಲೆಂಟ್ ಏನು, ನೀವೇನು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗ್ಬೇಕು. ಅದೇನೋ ಸ್ಮಾರ್ಟ್ನೆಸ್ ಅಂದ್ರಲ್ಲ, ನಾಳೆಯಿಂದ ಅದನ್ನ ರೂಢಿ ಮಾಡ್ಕೊಳ್ಳಿ. ಯಾತಕ್ಕಾಗಲ್ಲ, ಹಾಗೆ ಆಗತ್ತೆ. ನಾನ್ ಮಾಡೇ ಮಾಡ್ತೀನಿ ಅಂತ ಮೊದಲು ನೀವ್ ಮನ್ಸ್ ಮಾಡ್ಬೇಕು. ನೋಡಿ, ಇವಾಗ ಆಗಿರೋದು ಆಗೋಯ್ತು, ಏನು ಮಾಡಕ್ಕಾಗಲ್ಲ, ಬಿಟ್ಬಿಡಿ. ಆದ್ರೆ ಇನ್ ಮುಂದಕ್ಕಾದ್ರೂ ಬರೋದನ್ನೆಲ್ಲ ಪಾಸಿಟಿವ್ ಆಗಿ ತಗೊಳ್ಳೋದನ್ನ ನೋಡಿ. ಪಿಂಕಿ, ಅಲ್ಲೋಡೆ, ದತ್ತ ಒಬ್ಬನೇ ನಿಂತಿದ್ದಾನೆ. ಇದೇ ಸರಿಯಾದ ಸಮಯ. ಹೀಗೆಲ್ಲ ಆಗಿರೋದು ಅವನಿಗೂ ಬೇಜಾರಾಗಿದೆ ಕಣೆ. ಅದೇನು ಹೇಳಬೇಕು ಅದನ್ನ ಸರಿಯಾಗಿ ಹೇಳೋಣ ಈಗ. ಅದು ನನಗೆ ಗೊತ್ತಿಲ್ವಾ, ನಾನು ಮಾತಾಡ್ತೀನಿ ಬಾ. ದತ್ತ ಅವರೇ, ನೀವು ಹೀಗಿರೋದನ್ನ ನನ್ನಿಂದ ನೋಡೋಕ್ಕಾಗ್ತಿಲ್ಲ. ನೀವು ಯಾವಾಗಲೂ ಹೇಗಿರ್ತಿದ್ರೋ ಹಾಗೆ ಇರಿ ದತ್ತ ಅವರೇ. ಪಿಂಕಿ, ನಾರ್ಮಲ್ ಆಗ ಇರೋಕ್ಕೆ ಹೇಗೆ ಆಗತ್ತೆ? ಪಾಪ ಅಣ್ಣ ತಮ್ಮಂದ್ರ ಮಧ್ಯೆ ಎಷ್ಟೆಲ್ಲ ಜಗಳ ಆಗಿದೆ. ಹೀಗೆಲ್ಲ ಆಗತ್ತೆ ಅಂತ ಯಾರು ಅನ್ಕೊಂಡಿದ್ರು ಹೇಳು? ಮುಂದೆ ಏನಾಗುತ್ತೋ ಏನೋ. ಏನು ಕತೆ ಆಗುತ್ತೆ? ಅಣ್ಣ ತಮ್ಮನ ಜಗಳ ಎಷ್ಟು ದಿನ ಇರುತ್ತೆ? ಈಗ ಜಗಳ ಮಾಡ್ಕೊಂಡಿದ್ದಾರೆ, ನಾಳೆ ಸರಿ ಹೋಗ್ತಾರೆ. ನನಗೆ ಹಾಗೆ ಅನ್ನಿಸ್ತಾ ಇಲ್ಲಪ್ಪ. ಅಲ್ವೇ, ಇಷ್ಟೆಲ್ಲ ನಡೆದಿದೆ, ಅದು ಹೇಗೆ ಒಂದಾಗ್ಬಿಡ್ತಾರೆ? ನೀವು ಸೆಲೆಬ್ರಿಟಿ ಅಂತ ಬ್ರದರ್ನ ಇನ್ಫ್ಲುಯೆನ್ಸ್ ಮಾಡ್ಬಿಡ್ಸಿದ್ರಾ? ಮಾತಾಡಿ ಸರ್, ಮಾತಾಡಿ ಮಾತಾಡಿ ಮಾತಾಡಿ. ಉತ್ತರ ಕೊಡೋ ದಮ್ಮಿಲ್ಲ, ರೌಡಿಸಂ ಮಾಡ್ತೀರಾ.
ಮಾಧ್ಯಮದವರ ಮೇಲೆ ಹಲ್ಲೆ ಮಾಡಿದ ಬೆಂಗಳೂರು ಬ್ರೇವ್ಸ್ ತಂಡದ ನಾಯಕ ಲಕ್ಕಿ. ನಮಗೆ ಪ್ಲೇಯರ್ ಗಿಂತ ಟೀಮ್ ಮುಖ್ಯ ಟೀಮ್ಗಾಗಿ ನಾವು ಲಕ್ಷ ಕೊಟ್ಟು ಆಡ್ ಮಾಡ್ತಾ ಇದೀವಿ ನಿಮ್ಮಂತವ್ರು ಆಗಕ್ಕಾಗತ್ತಾ? ಮೊದಲು ನಿಮ್ ಫ್ಯಾಮಿಲಿ ಆಗಿರೋ ಕ್ರಿಮಿನಲ್ ಕೇಸ್ ಕ್ಲಿಯರ್ ಮಾಡ್ಕೊಳ್ಳಿ. ನೋಡಿ ಇವೆಷ್ಟೇ ದೊಡ್ಡ ಪ್ಲೇಯರ್ ಆಗಿದೆ ಡಿಸಿಪ್ಲಿನ್ ಇಮೇಜ್ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಬೆಂಗಳೂರು ಟೀಮ್ ಮ್ಯಾನೇಜರ್ ಅರವಿಂದ್ ಅವ್ರಿಗೆ ಈ ಸಂಕೇತ್ ಇದ್ದಲ್ಲಿ ನಡೆದಿರೋ ಈ ಇನ್ಸಿಡೆಂಟ್ ಏನ್ ಸಂಬಂಧ ಹೇಳಿ ಇದೆಲ್ಲ ಲಕ್ಕಿ ಮಾಡಿರೋ ನನ್ನ ಇನ್ಫ್ಲೂಯೆನ್ಸ್ ಮಾಡಿ ಜೈಲಿಂದ ಕರ್ಕೊಂಡ್ಬಂದ ಲಕ್ಕಿಗೆ ಸದ್ಯಕ್ಕೆ ನಿಮ್ಮನ್ನ ಕ್ಯಾಪ್ಟನ್ಸಿಯಿಂದ ತೆಗೆದಾಕ್ತಾ ನಿಮ್ ಬಿಹೇವಿಯರ್ ನ ಸರಿ ಮಾಡ್ಕೊಳ್ಳೇಬೇಕು. ಅದಕ್ಕೆ ಈ ಡಿಸಿಷನ್. ಇದರಿಂದಾನು ನೀವು ಪಾಠ ಕಲಿಲಿಲ್ಲ ಅಂದ್ರೆ ಐ ವಿಲ್ ಫೈರ್ ಯು ಫ್ರಮ್ ದಿ ಕಂಪನಿ. ಗಂಡ ಹೆಂಡತಿ ಬೇಕು ಅಂತಾನೆ ಜಗಳ ಮಾಡಿದ್ದಾರೆ. ದೂರ ಮಾಡ್ಬೇಕು ಅಂತ ಏನೋ ಒಂದು ಕಾರಣ ಹುಡುಕ್ತಾ ಇದ್ರು. ಈ ಕಾರಣ ಸಿಕ್ಕಿದೆ, ಅದನ್ನೇ ನೆಪ ಇಟ್ಕೊಂಡು ಜಗಳ ಮಾಡಿ ಅವಮಾನ ಮಾಡಿದ್ದಾರೆ. ನಮ್ಮನ್ ದೂರ ಮಾಡ್ಕೊಂಡ್ರೆ ಅವ್ರಿಗೆ ನಮ್ಮ ಸಿಗುತ್ತೆ. ಇದೇನೆ ಹೀಗೆ ಕೇಳ್ತಿದ್ಯಾ? ಮೊದ್ಲವರು ಇಲ್ಲೇ ಇದ್ರು, ದತ್ತನ್ ಸ್ನೇಹ ಸಹಾಯ ಎಲ್ಲ ಬೇಕಾಗಿತ್ತು. ಆದ್ರೆ ಈಗ ಅವರು ದುಡ್ಡು ಮಾಡಿದ್ದಾರೆ, ಹೆಸರು ಮಾಡಿದ್ದಾರೆ. ದತ್ತಂಗೆ ದುಡ್ಡು ಹೆಸರು ಏನೂ ಇಲ್ವಲ್ಲ. ಇವರ ಅವಶ್ಯಕತೆ ಅವ್ರಿಗೆ ಈಗ ಏನಿದೆ, ಅದಕ್ಕೆ ಅವ್ರ ಲೆವೆಲ್ ತಕ್ಕಕ್ಕೆ ಬೇರೆ ಬೇಕಾದವ್ರನ್ನ ನೋಡ್ಕೋತಾರೆ. ಹೌದಮ್ಮ, ಅದೆಲ್ಲ ಈಗ ದತ್ತವ್ರಿಗೂ ಅರ್ಥ ಆಗುತ್ತೆ. ಅವತ್ತು ನನ್ನ ಬಗ್ಗೆ ಅವ್ರು ಮಾತಾಡಿದಾಗ ಹೇಗ್ ಮಾತಾಡಿದ್ರು ಗೊತ್ತಾ? ಇವ್ರು ನನಗೆ ಸಪೋರ್ಟ್ ಮಾಡಿ ಫಸ್ಟ್ ಟೈಮ್ ನನಗೆ ಸಪೋರ್ಟ್ ಮಾಡಿ ಮಾತಾಡಿದ್ದು ನನ್ಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಬೆಂಕಿ, ಇನ್ ಮುಂದೆ ಹಾಗೆ ಇರ್ಬೇಕು ಕಣೆ. ಯಾಕೆಂದ್ರೆ ಬೇರೆಯವ್ರು ಯಾರು ಜೊತೆಲಿ ಇರಲ್ಲ ಕಣೆ. ಕೊನೆ ತನಕ ಕಟ್ಕೊಂಡೊಳ್ತಾನೆ ಕೊನೆ ತನಕ ಜೊತೆಲಿರೋದು. ಅಕಸ್ಮಾತ್ ಅವ್ರೇನಾದ್ರೂ ಕಾಂಪ್ರಮೈಸ್ ಆಗಕ್ಕೆ ಅಂತ ನಾಟಕ ಆಡ್ಕೊಂಡ್ ಬಂದ್ರೆ ದತ್ತ ಒಪ್ಕೊಳ್ಳಲ್ಲ ಬಿಡು. ಲಕ್ಕಿ, ನಾನು ನಿಮ್ಗೆ ಎಷ್ಟು ಸರ್ತಿ ಹೇಳಿದ್ದೀನಿ ಪ್ರೆಸ್ ಅವರಿಂದ ದೂರ ಇರಿ ಅಂತ. ನನ್ನ ಮಾತು ಕೇಳಲಿಲ್ಲ. ನೌ ಐ ಕಾಂಟ್ ಹೆಲ್ಪ್ ಯು. ನಿನ್ನಿಂದಾಗಿ ನಮ್ಮ ಕಂಪನಿ ಇಮೇಜ್ ಎಲ್ಲ ಹಾಳಾಗೋಗಿದೆ. ಎಲ್ಲಿ ನೋಡಿದ್ರು ಬ್ಯಾಂಗ್ಳೂರ್ ಬ್ರೇವ್ಸ್ ಅಂತಾನೆ, ಬಟ್ ಎಲ್ಲ ನೆಗೆಟಿವ್. ಐ ಕಾಂಟ್ ಟೇಕ್ ಇಟ್ ಎನಿಮೋರ್. ಕಬಡ್ಡಿಲಿ ಕಿಂಗು ಅಂತ ಮೆರೀತಿದ್ದೆ, ಈಗ ನೋಡು ಟೀಮಿಂದ ಕಿತ್ತಾಕಿದ್ದಾರೆ. ಯಾಕೆ ಎಲ್ಲದಕ್ಕೂ ನಾನೇ ಕಾರಣ ಅಂತ ಹೇಳ್ಬೇಡ. ನನಗೇನು ಅನಿಸ್ತು ನಾನು ಅದನ್ನು ಮಾಡಿದ್ದೀನಿ. ಅದರಿಂದ ನಿನಗೆ ತೊಂದರೆ ಆದರೆ ನಾನೇನು ಮಾಡೋಕ್ಕಾಗಲ್ಲ. ಈಗ ನಿನ್ಗೆ ಯಾರೂ ಹೆಲ್ಪ್ ಮಾಡಲ್ಲ. ನನಗೆ ಯಾವ ಕಾರಣಕ್ಕೂ ನಿನ್ನನ್ನು ಟೀಮಲ್ಲಿ ಇಟ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಸಂಕೇತದ ಹೀರೋ ಬೆಂಗಳೂರಲ್ಲಿ ಝೀರೋ. ನಿನಗೆ ನಿನ್ನ ಕರಿಯರು ನಿನ್ನ ಮರ್ಯಾದೆ ಮಾತ್ರ ಇಂಪಾರ್ಟೆಂಟು. ನಾವ್ಯಾರು ನಿನಗೆ ಇಂಪಾರ್ಟೆಂಟ್ ಅಲ್ಲ. ನಾನು ಹೇಳಿದ ಮೇಲೂ ನೀವು ಕೇಳಲಿಲ್ಲ ಅಲ್ವಾ? ಈಗ ಅನುಭವಿಸಿ. ನಾನಂತೂ ನಿನ್ನನ್ನು ಟೀಮಲ್ಲಿ ಇಟ್ಕೊಳ್ಳೋದಿಲ್ಲ. ಲಕ್ಕಿ, ನಾನು ಹಾಕಿದ ಗಾಳಕ್ಕೆ ಸರಿಯಾಗಿ ಕಚ್ಕೊಂಡೆ ನೀನು. ನಾವೇನಾದ್ರೂ ಪರವಾಗಿಲ್ಲ, ನೀನ್ ಮಾತ್ರ ಮೇಲ್ ಬೆಳಿಬೇಕು ಅಲ್ವಾ? You are going to lose. You are fired. ಅನ್ಬೋಸು, ಸಂಕೇತದಲ್ಲಿ ತುಂಬಾ ಮೆರಿತಾ ಇದೆ, ಅನ್ಬೋಸು. ನಿನಗೇನಾದ್ರೂ ನನಗೇನೋ, ನನಗೇನು ಅನ್ಸುತ್ತೆ ನಾನು ಅದನ್ನೇ ಮಾಡೋದು. ನೀನ್ ಬೆಳಿಲಿ ಅಂತ ಹೇಳಿ ನಿಮ್ಗೆ ಸಪೋರ್ಟ್ ಮಾಡಿದೆ. ಆದ್ರೆ ನಿನ್ ಕೆರಿಯರ್ ಈಗ ನಿನ್ ಕೈಯಾರೆ ನೀನೇ ಹಾಳು ಮಾಡ್ಕೊಂಡಿದ್ಯಾ. You are a loser. ನಿನ್ನ ಹೆಸರು ಲಕ್ಕಿ, ನೀನ್ ತುಂಬಾ ಅನ್ಲಕ್ಕಿ.
ನನ್ನಿಂದನೇ ಆಗಿದ್ದು ಅಂತ ನೀನೆಲ್ಲ ನಿರ್ಧಾರಕ್ಕೂ ಬರಬೇಡ. ನನ್ನಿಷ್ಟ, ನಾನು ಏನು ಬೇಕಾದ್ರೂ ಮಾಡ್ತೀನಿ. ನೀನ್ ಯಾವ ಪೊಸಿಷನ್ ಬಂದ್ಯೋ ಮತ್ತೆ ಅದೇ ನಿನ್ನಿಂದಾಗಿ ನಮ್ಮ ಕಂಪನಿ ಇಮೇಜ್ ಡ್ಯಾಮೇಜ್ ಆಗಿ ಮಗ ನಿನ್ ಕೆರಿಯರೇ ಡಮಾರು, ಕಬಡ್ಡಿ ಅನ್ನೋದೇ ಮಾಡ್ಕೊಡ್ಬೇಕು ನೀನು. ನಾನು ಪೊಲೀಸವ್ರಿಗೆ ಕೊಡ್ತೀನಿ ತಪ್ಪು ಅನ್ನೋದಾದ್ರೆ ಪ್ರೆಸ್ ಅವ್ರ ಮೇಲೆ ಕೈ ಮಾಡೋದಲ್ಲ, ತಪ್ಪಲ್ವೇನೋ? ನೀವು ನನ್ನ ಮಾತು ಕೇಳಿದ್ರೆ ಈ ಸ್ಥಿತಿ ಬರ್ತಿರ್ಲಿಲ್ಲ. ಇನ್ನು ನಿನ್ ಕಬಡ್ಡಿ ಕೆರಿಯರ್ ಸಾಧ್ಯನೇ ಸೋತಾಗ್ಬಿಟ್ಟಿಯಲ್ಲ ಲಕ್ಕಿ. ಇಲ್ಲಿಗೆ ಕೆರಿಯರ್ ಮುಗೀತು. ಯು ಆರ್ ಅನ್ಫಿಟ್ ಟು ಬಿ ಎ ಕಬಡ್ಡಿ ಪ್ಲೇ. ನೀನ್ ಸೋಲೆ ಕಣೋ, ನನಗೆ ಗೆಲುವು ನನಗೆ ಬೇಕಾಗಿದ್ದು ಇದೆ. ನಿನಗೆ ಸಕ್ಸಸ್ ನ ಹ್ಯಾಂಡಲ್ ಮಾಡಕ್ ಬರೋದಿಲ್ಲ. ಅವ್ರೇನ್ ದತ್ತಂಗ್ ಮಾಡಿರೋ ಅವಮಾನ ಕಡಿಮೆನೇನೆ ಪಿಂಕಿ. ಅದೆಲ್ಲ ಅವ್ರ ಮನ್ಸಲ್ಲೂ ಇದೆ. ಅವ್ರಿಗೇನು ರೋಷ ಕೋಪ ಏನು ಇರಲ್ವಾ? ಎಲ್ಲ ಮರ್ತ್ಬಿಟ್ಟು ನಗ್ನಗ್ತಾ ಇರಕ್ಕಾಗತ್ತಾ? ಅದೇ ಮತ್ತೆ ಹೇಗಿರೋಕ್ಕಾಗುತ್ತೆ? ಗಂಡ ಹೆಂಡತಿ ಬೇಕು ಅಂತಾನೆ ಜಗಳ ಮಾಡಿ ನಮ್ಮಿಬ್ರ ಮೇಲೂ ಗೂಬೆ ಕೂರ್ಸಿಲ್ವಾ? ಏ ದತ್ತಂಗ್ ಅಷ್ಟು ಗೊತ್ತಾಗಲ್ವೇನೆ? ನೋಡಪ್ಪ ದತ್ತ, ಯಾರ ಬೆಲೆ ಏನು, ಜೀವನಕ್ಕೆ ಯಾರು ಮುಖ್ಯ ಅನ್ನೋದು ನಿನಗೀಗ ಚೆನ್ನಾಗಿ ಅರ್ಥ ಆಗಿರುತ್ತೆ. ನಾನು ಹೆಚ್ಚಿಗೆ ಹೇಳ್ಬೇಕಾಗಿರೋ ಅಗತ್ಯ ಏನಿಲ್ಲ. ನೀನೇ ಸರಿಯಾಗಿ ಯೋಚನೆ ಮಾಡಿ ಒಂದು ತೀರ್ಮಾನಪ್ಪ, ಏನ್ ಮಾಡ್ಬೇಕು ಮುಂದೆ ಅಂತ. ನೋಡಪ್ಪ ದತ್ತ, ಈ ಸಮಾಜದಲ್ಲಿ ತುಂಬಾ ಒಳ್ಳೆಯವರಾಗಿದ್ರೆ ಬದುಕೋದ್ ಕಷ್ಟ. ಸ್ವಲ್ಪನಾದ್ರೂ ಬುದ್ಧಿವಂತಿಕೆ ಇರಬೇಕು. ಲೆಕ್ಕಾಚಾರದ ಜೀವನ ಯಾರ ಸಲನೂ ಉಳಿಸ್ಕೋಬಾರ್ದು. ಈಗ ಲಕ್ಕಿ ನಿನಗೆ ಮಾಡಿರೋ ಅವಮಾನದ ಸಾಲನ ಹೇಗ್ ಚುಕ್ತಾ ಮಾಡ್ತೀಯ ಅಂತ ಯೋಚನೆ ಮಾಡು. ದತ್ತವ್ರೇನ್ ಸುಮ್ನೆ ಇರಲ್ಲ ಅಮ್ಮ. ಕೊಟ್ಟಿರೋ ಸಾಲನ ಬಡ್ಡಿ ಸಮೇತ ಚುಕ್ತಾ ಮಾಡ್ತಾರೆ, ನೋಡ್ತಾ ಇರಿ. ಏನು ಲಕ್ಕಿ? ನಿಮ್ಮ ಹತ್ರ ಮಾತಾಡ್ಬೇಕಿತ್ತು.
ಏನು ಹೇಳು. ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಾನು ಒಂದು ಇಂಪಾರ್ಟೆಂಟ್ ಡಿಸಿಷನ್ ತಗೋಬೇಕು. ಯಾವ ವಿಚಾರದ ಬಗ್ಗೆನೋ? ನಿಮ್ಮಿಬ್ಬರಿಗೂ ಗೊತ್ತು ಕಬಡ್ಡಿ ಅಂದರೆ ನನಗೆ ಎಷ್ಟು ಇಂಪಾರ್ಟೆಂಟ್ ಅಂತ, ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ. ಸಾಧನೆ ಮಾಡಬೇಕು ಅನ್ನೋ ಹುಚ್ಚಲ್ಲಿ ಏನೇನೋ ಮಾಡಿದ್ದೀನಿ ಅಂತ. ಹೌದು ಕಣೋ, ಅದಕ್ಕೆ ತಾನೆ ನಿನಗೆ ಇಷ್ಟೆಲ್ಲ ಸಿಗ್ತಾ ಇರೋದು. ಅದನ್ನ ಪಡ್ಕೊಳ್ಳೋದಕ್ಕೆ ನಾನೇನಾದರೂ ಮಾಡಬೇಕು ಅಂತ ನಿಮ್ಗೆ ಅನ್ಸುತ್ತಾ? ಏನಾದರೂ ಅಂದರೆ ಸ್ವಲ್ಪ ಕ್ಲಾರಿಟಿ ಕೊಡಿ. ನೀವು ಸಾಧಿಸ್ಬೇಕು ನಿಜ, ಆದರೆ ಯಾವ ದಾರಿಲಿ ಹೋಗಿ ಸಾಧಿಸ್ತೀರಾ? ಈಗ ಅದೆಲ್ಲ ಬೇಡ. ನಾನು ಕಬಡ್ಡಿನ ಮುಂದುವರಿಸ್ಬೇಕು, ಮತ್ತೆ ಅದರಲ್ಲೇ ಸಾಧನೆ ಮಾಡಬೇಕು ಅಂತ ನಿಮ್ಗೆ ಅನ್ಸುತ್ತಾ? ಹೌದು ಕಣೋ, ನೀನು ಕಬಡ್ಡಿನ ಬಿಟ್ಟಿರೋಕ್ಕಾಗಲ್ಲ ಅಂತ ನಮಗೂ ಚೆನ್ನಾಗಿ ಗೊತ್ತು. ಅದಕ್ಕೆ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಈಗ ನಾನು ಏನೇ ಮಾಡಿದ್ರು ಕರೆಕ್ಟಾಗಿ ಮಾಡ್ತೀನಿ ಅನ್ನೋ ನಂಬಿಕೆ ನಿಮಗಿದೆಯಾ? ನಂಬಿಕೆ ಏನೋ ಇದೆ, ಆದರೆ ನಿಮಗೆ ತಾಳ್ಮೆ ಸ್ವಲ್ಪ ಕಡಿಮೆ. ಮುಂಗೋಪ ನೋಡು, ಅದು ಹಳೆ ಲಕ್ಕಿ. ಕೋಪದ ಕೈಗೆ ಬುದ್ಧಿ ಕೊಟ್ಟು ಎಡವಟ್ಗಳನ್ನ ಮಾಡ್ಕೋತಾ ಇದ್ದ. ಸಿಕ್ದವ್ರಿಗೆ ಹೊಡಿತಾ ಇದ್ದ, ತೊಂದರೆಗಳನ್ನ ತಂದ್ಕೋತಾ ಇದ್ದ. ಈಗ ಆ ಲಕ್ಕಿ ಸತ್ತೋಗಿದ್ದಾನೆ. ಹಾಗೆ ಮಾತಾಡ್ತಿದ್ಯಾ? ಮೊದಲು ಬಿಡ್ತು ಅನ್ನೋ. ಹೌದಮ್ಮ, ಈಗ ನಿನ್ನ ಮಗ ತುಂಬ ಮೆಚ್ಯೂರ್ಡ್ ಆಗಿದ್ದಾನೆ, ತಾಳ್ಮೆ ಕಲ್ತಿದ್ದಾನೆ. ನಾನು ತಗೊಳ್ಳೋ ಪ್ರತಿ ಡಿಸಿಷನ್ಗೂ ನೀವು ಸಾಥ್ ಕೊಡಬೇಕು. ಖಂಡಿತ ಕಣೋ, ನಾವೆಲ್ಲರೂ ನಿನ್ನ ಜೊತೆಲಿ ಇರ್ತೀವಿ. ನಿಮ್ಮ ಜೊತೆಗಿರೋದನ್ನ ಬಿಟ್ಟು ಬೇರೆ ದೊಡ್ಡ ಕೆಲಸ ಯಾವುದೂ ಇಲ್ಲ ನಮಗೆ. ನೀವು ಏನೇ ಸಾಧನೆ ಮಾಡಿದ್ರು ನಿಮ್ಮ ಜೊತೆಗೆ ನಾವಿದ್ದೇ ಇರ್ತೀವಿ. ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ಥ್ಯಾಂಕ್ ಯು. ಹಿಂದೆ ಮಾಡಿರೋ ತಪ್ಪನ್ನ ನಾನು ಯಾವತ್ತೂ ಮಾಡಲ್ಲ. ನಾನೀಗ ಹೊಸ ಲಕ್ಕಿ. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರ ಜೊತೆ ಗಲಾಟೆ ಮಾಡಿ ಮತ್ತೆ ನಿಮ್ಮನ್ನ ಯಾಕೆ ಕರೆಸಿದ್ದೀನಿ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಇಲ್ಲಿವರೆಗೂ ಆಗಿರೋ ಇನ್ಸಿಡೆಂಟ್ ನೋಡಿದ್ರೆ ನಿಮಗೆ ನನ್ನ ಮೇಲೆ ಸಿಟ್ಟು ಬಂದಿರ್ಬೋದು. ಬಟ್ ಅದಕ್ಕೆಲ್ಲ ಒಂದು ಎಕ್ಸ್ಪ್ಲನೇಷನ್ ಕೊಡೋಣ ಅಂತ ನಿಮ್ಮನ್ನು ಕರೆಸಿದ್ದೀನಿ. ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟು ನೀವು ಬಂದಿದ್ದೀರಾ, ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರ ಹತ್ರ ನಾನು ಇಂಡಿವಿಜುವಲಿ ಸಾರಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವತ್ತು ಆ ಥರ ನಡ್ಕೋಬಾರ್ದಿತ್ತು. ಎರಡನೇದು, ನೀವು ಕೇಳೋ ಪ್ರಶ್ನೆಗೆ ನಾನು ಉತ್ತರ ಕೊಡಬೇಕಿತ್ತು, ಉತ್ತರ ಕೊಟ್ಟಿಲ್ಲ, ಅದಕ್ಕೂ ಸಾರಿ. ಅದಿರಲಿ ಸರ್, ಈಗ ಯಾಕೆ ಕರೆದ್ರಿ? ನಾವೇನೋ ಪ್ರಶ್ನೆ ಕೇಳ್ತೀವಿ, ನೀವು ಅದು ಕೊಡಿತೀರಾ? ನೀವು ಪೊಲೀಸ್ನವ್ರನ್ನೇ ಬಿಟ್ಟಿಲ್ಲ, ನಮ್ಮನ್ನು ಬಿಡ್ತೀರಾ? ಸರ್, ನಿಮ್ಮನ್ನ ಅದಕ್ಕೆ ಬರಕ್ಕೆ ಹೇಳಿದ್ದು. ನೀವು ಪೊಲೀಸವ್ರನ್ನೂ ಬಿಟ್ಟಿಲ್ಲ ಅಂತ ಹೇಳ್ತಾ ಇದ್ದೀರಾ. ನಾನು ಪೊಲೀಸವ್ರ ಮೇಲೆ ಕೈ ಮಾಡಿಲ್ಲ ಸರ್. ಅವ್ರ ಮೇಲೆ ನನಗೆ ತುಂಬ ರೆಸ್ಪೆಕ್ಟ್ ಇದೆ. ನೀವು ಹಾಗೆ ಇರ್ಬೋದು ಸರ್, ಆದರೆ ನಿಮ್ಮಣ್ಣ ಪೊಲೀಸ್ ಕಾನ್ಸ್ಟೇಬಲ್ ಮೇಲೆ ಕೈ ಮಾಡಿದ್ರು, ಅದನ್ನು ಸಮರ್ಥಿಸ್ಕೊಳ್ತೀರಾ? ಇಲ್ಲ, ನಾನು ಸಮರ್ಥಿಸ್ಕೊಳ್ಳಲ್ಲ. ಈಗ ನೀವೇ ಹೇಳಿದ್ರಿ ನಿಮ್ಮ ಅಣ್ಣ ಮಾಡಿರೋ ತಪ್ಪು ಅಂತ. ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ನಾನು ಸಂಪ್ಗೆ ದಿಬ್ಬದ ನರಸಿಂಹ ಅವರ ಒಬ್ಬನೇ ಮಗ. ನನಗೆ ಅಣ್ಣ ತಮ್ಮ ಯಾರೂ ಇಲ್ಲ.